ಲೇಟ್ ಆಗ್ಯದ ಬರೋದು. ಇದು ರೈತರು ಮಾಡೋದು ದಗದ ಇದು ಮೊದಲೇ ದಗದಾಗಿಲ್ಲ. ನಾವು ಹೊತ್ತಿ ಬಂದ್ರೆ ಹೆಂಗೆ ರೀ ಮನೆ ಕೆಲಸ ಥೋಡೆ ಇರ್ತೈತೇನ್ರಿ? ಮನೆ ಕೆಲಸ ಬಿಡ್ಬೇಕು, ಮೊದಲು ಹೊಲ್ದಾನ ಮುಗಿಸೋಬೇಕು. ಹೊಲ್ದಾನಂದ್ರ ಆ ಗೌಡ ಕಟ್ಟಿ ಎಮ್ಗಳು ಎಲ್ಲ ಹೆಂಡಿ ಕಾಸು ಮಾರಾಟಿಗೆ ಟೈಮ್ ಆಗೇ ಆಗ್ತದ್ರಿ. ಟೈಮ್ ಮಾಡ್ಬೇಕ್ರಿ ಅದಕ್ಕೆ ಅವಸರ ಮಾಡ್ಕೊಂಡ್ ಬರ್ಬೇಕು. ಹಂಗಂದ್ರೆ ಹೆಂಗದು ದಗದಿರ್ತಾವ ಇವು. ಊರ್ದೆ ಥಂಡಿ ಆದ್ರೆ ಸ್ವಲ್ಪ ಲೇಟ್ ಆಗ್ಯದ ತೋರಿ. ಎಷ್ಟು ಸಿಟಿ ಬರ್ತಿರಲ್ಲ ನೀರು ತೋರಿ ನಾ ಹಾಕ್ತೀನಿ. ಅವ್ರು ಹಾಕಿ ಬಡ ಬಡ ಚಾಲು ಈಗ ಬಡ ಬಡ ಬಿಡು. ಅದು ಗೊಬ್ಬರ ಆಡ್ಕೋತ ಕುಂದ್ರ ಬೇಡ. ಟೈಮ್ ಆಗ್ಯದ ಮೊದಲೇ 1 ಆಲಕ್ ಬತ್ತು. ಗೌಡ ಬಂದ್ರೆ ಮತ್ತೆ ಒದರಾಡ್ಕೋತ ಕುಂದಿರ್ತಾರೆ. ಬಡ ಬಡ ಮಾಡ್ಕೊಂತ ಕೇಸಿ ಗೊಬ್ಬರ ಬಿಡ್ಬೇಕು. ಕರೆಂಟ್ ಹೋಗೋ ಟೈಮ್ ಆಗ್ಯದ. ಆಯ್ತಾಯ್ತು ತೋರಿ. ಗೌಡ್ರು ಬಂದ್ರೆ ನಾವು ಕೂತೀವೇನ್ರಿ? ಮನೆಗೆ ಭೀ ಕೆಲಸವ ಇಲ್ಲಿ ಭೀ ಕೆಲಸ. ಗೌಡ್ರು ಏನು ಗೊತ್ತ ಮನೆಗೆ ಕೂತ್ ಮಾತಾಡ್ತಾರ. ಏನು ಅದ್ರ ಮೇಲೆ ಕೂತಿರ್ತೇವೆ. ಮನೆಗೆ ಏನು ಕೆಲಸ ಇಲ್ಲ ಏನು ಗೌಡ್ರದು? ಅನ್ನಂಗ್ರಿ ಮುಂಜಾನೆ ಊಟ ಮಾಡ್ಲಾರ ಬಂದಿರಲ್ರಿ? ಊಟ ಮಾಡಿ ಬರ್ಬೇಕಲ್ರಿ? ಊಟ ಆತ ಮೊದಲು ಕರೆಂಟ್ ಹೋಗ್ತಾವ. ಬಡ ಬಡ ತೆಗದ ಮಾಡ್ಬೇಕತ್. ನಾ ಅಂದ್ರೆ ಊಟ ಹಿಂದಾಡೆ ಮಾಡಕ್ಕೆ ಬರಲ್ಲ. ಕರೆಂಟ್ ಹೋಗಿಂದ ಮೊದಲು ಬಡ ಬಡ ಬಿಡು. ಗೊಬ್ಬರ ಬಿಡು. ಬರೇ ಹಗಲ ರಾತ್ರಿ ಬರೇ ಅದು ಬಿಡು ಇದು ಬರೇ ಕೆಲ್ಸನೇ. ನೆಮ್ಮದಿ ಇಲ್ಲದಂತ ಅವ್ನಿಗೆ. ನೀವು ಭೀ ನೆಮ್ಮದಿ ತಗೊಳ್ಳಲ್ಲ, ನನ್ಗೆ ನೆಮ್ಮದಿ ಕೊಡಲ್ಲ. ಯಾಕಿದ್ರೆ ನೆಮ್ಮದಿ ಇಲ್ಲ. ಇಲ್ಲಿ ಬಂದ್ರೆ ಗೌಡ್ರು ಅಂತ ಬರೀ ಕಿರಿಕಿರಿ ಮಾಡಕ್ಕೆ ಬಂದ್ರು ನೋಡ್ರಿ ಗೌಡ್ರು ಒಂದ್ಸಟ್ಟಿಗೆ. ಕಾಣ್ತದ ಹೊಲ ಎಲ್ಲಿ ಎಲ್ಲ ರಗಡ ಅವಸರು ಮಾಡಿದೀವಿ. ಏನು ರಾಯಣ? ನಮಸ್ಕಾರ ಗೌಡ್ರು. ನಮಸ್ಕಾರ. ಏನು ಇಲ್ಲಿ ನೀದಿ ಇನ್ನ ಗೋಧಿಗೆ ನೀರೇ ಬಿಟ್ಟಿಲ್ಲ. ಇಲ್ರಿ ಅದು ಜರ ಬರೋದು ಲೇಟ್ ಆಯ್ತು ರೀ. ಹಿಂಗಾಗಿ ಜಲ್ದಿ ಚಾಲು ಮಾಡ್ಯಾವ್ರಿ. ಟೈಮ್ ಎಷ್ಟಾಗ್ಯದ ನೋಡಿ. ಟೈಮ್ ಇನ್ನೊಂದು ತಾಸು ಇರ್ತಿರ್ಬೇಕತ್ತೀನಿ. ಕರೆಂಟ್ ಮಾಡ್ತೇವ್ರಿ ಇನ್ನೂ ಎಷ್ಟೊತ್ತು? 12:30 ಅನ್ನೋಟಿ ಹೋಗ್ಕದಿಗೆ. ಇಲ್ಲ 1 ಆಲಕ್ ಬಂದದ್ರಿ. ಇನ್ನೂ ಇರ್ತಾವ್ರಿ 1-2 ತನ. ಮುಗಿಸ್ರು. ಯಾಕೆ ನೀವು ಹಿಂಗ್ಯಾಕೆ ಮಾಡತ್ತೀರಿ? ಕೇರ್ಲೆಸ್ ಯಾಕೆ ಮಾಡತ್ತೀರಿ? ಇಲ್ರಿ ಜರ ಗೊಬ್ಬರ ಬಿಡ್ಬೇಕಲ್ರಿ. ಸಣ್ಣ ಹಿಂಗೆ ಹಾಕಿ ಕೆಸಿರಿ ನಡ್ದದ. ಹೌದಾ? ಹಾಂ ಮುಗಿಸ್ಬರ್ರಿ. ನಾ ಜರ ಬಜಾರ್ಗೆ ಹೋಗಿ ಬರ್ಲೆ. ಹಾಂ ಯಾಕಲ್ಲ ಕಡ್ರಿ ಹೋಗಿ ಬರ್ರಿ. ನೀವು ಬರೋದಾಗ ಎಲ್ಲ ಗೊಬ್ಬರ ಬಿಟ್ಟು ನೀರು ಕಟ್ಟಿ ಎಲ್ಲ ಇದು ಮಾಡಿ. ಗೊಬ್ಬರ ಸಾಲ್ತದ ಏನು ತೊಗೊಂಬರ್ಬೇಕಾ? ಸಾಲ್ ತಗೊಳ್ರಿ. ಹಂಗೇನ್ರಿ ಬೇಕಾದ್ರೆ ನಾ ಫೋನ್ ಹಚ್ತೀನಿ ಐತ್ರಿ. ಹಂಗೇನ್ರಿ ಬೇಕಾದ್ರೆ ಹಚ್ತೀನಿ ಐತ. ಅಲ್ಲಿ ಇನ್ನೂ ಅದಲ್ರಿ ಗೋಡ ಅಂತ ಇನ್ನೊಂದು ಪಾಕಿಟ್. ಏನು ಪಾರಾಯಣ? ಹಾಂ ರೀ ನೀವು ಹೋಗಿ ಬರ್ರಿ ಗೌಡ್ರ ಬಜಾರ್ ಕಡೆ. ನೀನು ಏನ್ತೇನ ಗೊಬ್ಬರ ಬಿಡ್ಲಾಕತ್ತಾಳ ನೀರು ಬಿಡಾಕತ್ತಾಳ? ಇಲ್ರಿ ಅದು ಮನ್ಯಾಗ ಇಟ್ಟಿದ್ದನ್ನ ಮಾಡಿಲ್ರಿ ದಗದ. ಅಂದ್ರೆ ಏನಾಗ್ಯದ ಗೊತ್ತನು? ಬಿಸಿಲಿಗೆ ಕರೆಕ್ಟ್ ತೇಚಿಂದ ಇದು ಮಾಡ್ಕೊಳತ್ತಾಳ ಏನು? ಇಲ್ರಿ ಮಾಡ್ತಾಳ್ರಿ. ದಗದಕ್ಕೆ ಭಾಳ ಹರ್ತದಾಳ್ರಿ. ಏನು ಮಾಡ್ತಾಳ ಮರ? ಇಲ್ಲೇ ನೋಡಿ ನೀರಾಗ ಆಟ ಆಡ್ಲಾಕತ್ತಾಳ. ಇಲ್ರಿ ಬಿಡ್ತಾಳ್ರಿ. ಬಡ ಇಟ್ಟು ಹೊಲ ಹಾಕಿನೇ ಬಿಟ್ಟಾಳ್ರಿ. ಹೌದಾ? ಆ ಮ್ಯಾಗಿನ ಗೋಧಿ ಪಟ್ಟಿನ ಪೂರಾ ಗೊಬ್ಬರ ಹಾಕಿನೇ ಬಿಟ್ಟಾಳ. ಏನು ರಾಯಣ ನೀನು ಏನ್ತಾರ ಆಟ ಆಡ್ಕೊಂಡು ಕುಂದಿರ್ತಾಳ. ನೀರು ಇಲ್ಲಿ ನಿತ್ತಿ ನೀರು ಆ ಕಡೆ ಹೊಂಟಾವು. ಇಬ್ರು ಏನು ಟೈಮ್ ಪಾಸ್ ಮಾಡಕತ್ತೀರಿ? ಎಲ್ಲಿ ಕೂತೀವಿ? ನೀನು ಏನ್ತಿ ಆಡ್ಕೊತ ಕುಂದಿರ್ತಾಳೆ. ನೀನು ನೋಡ್ಕೊತ ಕುಂದ್ರು. ಹಿಂಗಾದ್ರೆ ದಗದ ಹಾಕವಳ ಚಲೋನೇ ಆಯ್ತು. ಪಗಾರ ಬೇಕಪ್ಪ ಅಂತಂದ್ರೆ ಮನೆ ಮುಂದೆ ಬಂದು ನಿಂದಿರ್ತೀರಿ ಏನು? ಮುಗಿಸೋ ಮಾರಾಯ ಮೊದಲ. ಆಯ್ತು ರೀ ಗೌಡ್ರ ಮಾಡ್ತೇವೆ. ಮಾಡತ್ತೇವ್ರಿ. ನೀರು ಹೊಂಟಿದ್ವು ಅಲ್ರಿ. ಇನ್ನೂ ಮಡಿ ತುಂಬಿಲ್ಲ. ಅದ್ರ ಸಂಬಂಧ ನಿಂತಿದ್ದಾರೆ. ಮಾಡ್ತೇವ್ರಿ. ನೀವು ಹೋಗಿ ಬರ್ರಿ ಗೌಡ್ರ. ನಾವು ಇದು ಮಾಡ್ತೇವತ್ತ ಎಲ್ಲ ನೀರು ಉಣಿಸಿ ಗೊಬ್ಬರ ಅಂತ ಬಿಟ್ಟಿರ್ತೇವತ್ತ. ಬಾಯಿ ಬರೀ ಟೈಮ್ ಪಾಸ್ ರೀ ಬರ್ರಿ ಇಲ್ಲಿ. ಆಯ್ತು ಗೌಡ್ರಿ ಅವನು ಹೊಂಟೆ ಬಿಡೋದೇನ್ರಿ? ಬರ್ರಿ ಇಲ್ಲಿ ನೋಡ್ರಿ. ಅಲ್ಲಿ ಊಟ ಮಾಡಿ ಬರತ್ರಿ ನೋಡ್ರಿ ಮನೆಗೆ. ಗೌಡ್ರು ಹಂಗೆ ಚೀರಾಡ್ತಾರು. ಹಂಗೆ ಹೋಗ್ತಿರೋದ್ರಿ. ಅದು ಕರೆಂಟ್ ಹೋಗೋದ್ರಾಗ ಅದಿಟ್ಟು ಮುಗಿಸ್ಬಿಡ್ತೀನಿ. ಮತ್ತೆ ಸುಮ್ಮನೆ ಬಂದು ಒದರಾಡ್ಕೋತ ಕುಂದಿರ್ತಾರೆ ದಗದ ಆಗಲಿಲ್ಲ ಅಂದ್ರೆ. ಅದನ್ನಲ್ರಿ ಅವ್ರು ಉಣಸ್ತಾರ. ನಡ್ರಿ ಜರ ಊಟ ಮಾಡಿ ಬರಾಗತ್ರಿ. ನನಗರ ದುಡಿಯೋದಾಗಲ್ಲ. ನಡ್ರಿ ಹೋಗಮ್ಮ ಜರ ಊಟ ಮಾಡಿ ಬರಾಗತ್ರಿ. ಇಲ್ಲಿ ನಳ್ಳಿ ಕುಂದ್ರಮ್ಮ ನಡ್ರಿ. ಅಣ್ಣ ಅದಾನಲ್ರಿ ಉಣಸ್ತಾರ ನಡ್ರಿ. ಹಿಂದಾಡಿ ಗೌಡ್ರು ಬಂದು ಒದರಾಡ್ಕೋತ ಕುಂದಿರ್ತಾರೆ. ಗೌಡ ಏನು ಗೌಡ ಹಚ್ಚಿರಿ? ಬರ್ರಿ ಅಣ್ಣ. ಅಣ್ಣ ಸ್ವಲ್ಪ ನೀರು ಉಣಿಸ್ರಿ. ನಾನು ನನ್ನ ಗಂಡ ಹೋಗಿ ಬರ್ತೇವ್ರಿ. ಬರ್ರಿ ಬರ್ರಿ. ಊಟ ಮಾಡ್ಕೊಂಡು ಬರ್ತೇವ್ರಿ. 2 ಮಿನಿಟ್ ರೀ. ಹಾಂ ರೀ. ಅವ್ರು ಭಾಳ ತಯಾರಿ ಮುಂಜಾನೆ ನಾಷ್ಟ ಮಾಡಿಲ್ಲ. ರೀ ಹೆಂಗದ್ರ ಗೌಡ ಹೋಗ್ಯಾನ್ರಿ. ಎಲ್ಲ ಮೆಣ್ಸಿನ್ಕಾಯಿ ಹರಿದು ನಮ್ಮ ಸಂಸಾರಕ್ಕೆ ರೊಕ್ಕ ಕಮ್ಮಿ ಬಿದ್ದಾವ್ರಿ. ಅವೇ ಮಾಡ್ಕೊಂಬಿಡಮೇನ್ರಿ? ಹುಚ್ಚದೇನು ನೀ? ನಮ್ಮ ಮ್ಯಾಲೆ ನಂಬಿಕೆಸಿಂದ್ರೆ ಅವರೆಲ್ಲ ಬಿಟ್ಟು ಹೋಗಿರ್ತಾರ. ಬರೀ ಅದೇ ಮಾಡಮು ಇದೇ ಮಾಡಮು. ನಡಿ ಶಣಕ್ಯದಿ ರೀ. ನಿಯತ್ತಿಗೆ ಎಲ್ಲಿ ಕಾಲ ಐತ್ರಿ? ಹುಚ್ಚದ್ರಿ ಹೋಗ್ಯಾನ ಬಡ ಬಡ ಹರ್ಕೊಂಡು ಹೋಗೋಣ ಬರ್ರಿ. ನಾನಾರು ಒಜ್ಜಾಗ ನೋಡ್ರಿ ಮೆಣಸಿನ್ಕಾಯಿ. ಇವ್ರು ಯಾರು ಕಣ್ಣು ಮುಚ್ಚಿದ್ರು ಮ್ಯಾಗ ದೇವ್ರು ಕಣ್ಣು ಮುಚ್ಚಿರುದಿಲ್ಲ. ದೇವ್ರು ನೋಡ್ತಿರ್ತಾನ. ಇದು ಭಾಳ ದಿನ ಬರೋದಲ್ಲ. ಆಯ್ತು ನೀವು ದೇವ್ರು ಮಾಡ್ಕೋತ ಕುಂದ್ರಿ. ನಾವು ಇಲ್ಲೇ ಇರ್ತೇವೆ. ಹೋಗೋರು ಮ್ಯಾಲೆ ಹೋಗೇ ಹೋಗ್ತಾರ. ಮನಿಗಾರ ನಡಿ. ಹಿಂದಡೆ ಮಾತಾಡ ಮತ್ತೆ.
2 ನಿಮಿಷ ಕೂತ್ತರ ಕುಂದ್ರಮು ಒಮ್ಮೊಮ್ಮೆ ಬರು ಪುರ್ಸತ್ಲಿ ಬಿಸಿಲ ಸಾಕಾಗಿ ಬಂದೇವಿ ಮತ್ ಗೌಡ್ ಅಂತಿರಲ್ಲ ಅದಕ್ಕೆ ಭಯಂಗಿದ್ರೆ ಹೇಳಾಕತ್ತೀನ್ರಿ 2 ಮಿನಿಟ್ ಹೋಗಿ ತಡಿ ಹಂಗೂ ಬಂದೇವಿ ಹಾಗೆ ಅದಳ ತಗದ ಹಾಗೆ ಕರೆಂಟೇ ಹೋಗ್ತಾವಿನ್ನ ಅವ್ರು ಬರೋದಾಗ ಕರೆಂಟ್ ಹೋಗ್ಯಾವ್ರ ಅಂತ ಹೇಳಿದ್ರಾಯ್ತು ಬಡ ಬಡ ಅಡಿಗೆ ಮಾಡು ನಾವು ಜರ ಗಾಳಿಗೆ ಹೊರಗೆ ಕುಂದಿರ್ತೀನಿ ಇಲ್ಲಿ ಬೇನ್ ಗಿಡಕ್ಕೆ ನೆಳ್ಳಿಗೆ ಇಲ್ಲಿ ಸಜ್ಜ ಅನ್ಸಲ್ತು ದಗಿ ಆಲಾಗತ್ತದ ಪಟಕನೆ ಮಾಡು ಮಾಡ್ಕೆ ಕರಿ ನನ್ನ ಆಯ್ತು ಲೇಟ್ ಮಾಡಬೇಡ ಅಲ್ಲೇ ತಗೊಂಡು ಬರ್ತೀನಿ ತೋರಿ ನಾ ಊಟಕ್ಕಾದ್ರೆ ಇಲ್ರಿ ಅವ್ರು ಕರೆಂಟ್ ಈಗ ಹೋಗ್ಯಾವ್ರೆ ಬಂದು ಹಿಂಗೆ ಅಡ್ಡ ಇನ್ನು ಜಂಪ್ ತೊಗೊಂಡದ್ರಿ ಜರ ಈಗ ಹೋಗ್ಯಾವ್ರಿ ಕರೆಂಟ್ ನೀರು ಉಣಿಸಿ ಬಂದಿನ್ರಿ ಕರೆಂಟ್ ಹೋಗ್ಯಾವ್ರಿ ಏನು ಹೇಳಿದೆ ನೀನು ಹೇಳಿದ್ದೆ ಇಲ್ಲ ಚಾಲು ಮಾಡಿದ್ದೇವ್ರಿ ನಾವು ನಾ ಏನು ಹೇಳಿದ್ದೆ ಇಲ್ಲ ಮಕ್ಕೋ ಇಲ್ಲೇ ಮಕ್ಕೋ ನಾ ಹೋಗಿಸಿಂದ ನಾನೇ ಉಣಿಸ್ತೀನಿ ನೀರು ನಾ ಉಣಿಸ್ತೀನಿ ಹೇಳ್ರಿ ಗೌಡ್ರ ಈಗ ರಾತ್ರಿ ಬಂದು ಅಂದ್ರೆ ಲೈನ್ ಈಗ ಏನೋ ಮಾತಾಡೋಣ ಆಮೇಲೆ ಮಾತಾಡ್ತೀನಿ ಏನೋ ಮಾತಾಡ್ತೀನಿ ರೀ ಗೌಡ ಏನನ್ನಕತ್ತಿದ ಅಂತ ಬರೀ ಚೀರಾತಿದ್ದ ಅಲ್ಲಿ ಒಳಗೆ ಕೆಲಸ ಆಗತ್ತಿತ್ತು ನನಗೆ ದಗದ ಮಾಡಿಲ್ಲ ಅಂತೇಳಿ ಒದರಾಡ್ತಾರ ಅವ್ರಿಗೆ ತಪ್ಪಲ್ಲ ಮತ್ತು ಒದರಾಡೋದು ದಗದ ಕರೆಂಟ್ ಹೋಗ್ಯಾವ ನಾರು ಏನು ಮಾಡಲಿ ಅವ್ರಿಗೆ ಗೊತ್ತಿಲ್ಲ ಕರೆಂಟ್ ಹೋಗಿದ್ದು ಅಲ್ರಿ ಹಗಲ ರಾತ್ರಿ ಕೂಡೆ ದುಡಿತೀರಿ ಅಂದ್ರೆ ಗೌಡಗ ಸ್ವಲ್ಪ ಕಿಮ್ಮತ್ತಿಲ್ಲೇನ್ರಿ ಇಲ್ಲ ನಾವು ಕೆಲ್ಸಕ್ಕೆ ಬಂದೇವಂದ್ರೆ ಆಳುಗಳು ಮತ್ತು ಅಟ್ ಮಾಡೋದೇ ಅವ್ರು ನಡಿದೆ ನೋಡ್ರಿ. ಅವೆಲ್ಲ ತಲೆ ಹಾಕೋತಾರನು ನನಗೇನು ಹೇಳೋದಿಲ್ರಿ ಈ ಥರ ಬಯೋದಿದ್ರೆ ಈ ಮನೆಗೆ ಇರೋದಿಲ್ಲ ಇಲ್ಲಿ ಕೆಲಸ ಮಾಡೋದಿಲ್ರಿ ಎಲ್ಲರೂ ಊರು ಬಿಟ್ಟು ಹೋಗಮ್ ನೋಡ್ರಿ ನನ್ನ ಕೈಲಿ ಆಗಲ್ಲ ನೋಡ್ರಿ ಇಲ್ಲಿ ಇರೋದು ಅಲ್ಲ ಊರು ಬಿಟ್ಟು ಹೋಗಿ ಏನು ಮಾಡಕ್ಕೆ ದುಡ್ಕೊಂಡು ತಿನ್ನೋರು ನಾವು ನಮಗರೇ ಹೊಲ ಇಲ್ಲ ಮನಿ ಇಲ್ಲ ಸುಮ್ಮ ಗೌಡ್ರು ಒಂದು ದುಡಿಯೋಕೆ ಕೆಲಸ ಕೊಟ್ಟಾರ ರೀ ದುಡಿಯೋರಿಗೆ ಎಲ್ಲಿ ಭೀ ಕೆಲಸ ಈ ಗೌಡ ಬಲ್ಲಿ ಕಷ್ಟ ಐತೇನ್ರಿ ಹಂಗಲ್ಲ ನಿನಗೆ ಗೊತ್ತಾಗೋದಿಲ್ಲ ಅದು ಕಷ್ಟ ಅಂದ್ರೆ ನೋಡ್ಕೊಂಡು ಅವ್ರ ಮನಿ ಮಕ್ಳ ಥರ ನೋಡ್ಕೊಂಡು ಹೋಗಿರ್ತಾರ ನೋಡ್ರಿ ನಾನು ಭಾಳ ವಿಚಾರ ಮಾಡೀನಿ ರೀ ನನಗೆ ದುಡಿಯೋದು ಕುಂದ್ರೋದು ದುಡಿಯೋದು ನನ್ನ ಕೈಲಿ ಆಗಲ್ರಿ ನನಗೆ ಬಂಗಾರ ಮಾಡ್ಕೋಬೇಕು ಬೆಳ್ಳಿ ಮಾಡ್ಕೋಬೇಕು ರೊಕ್ಕ ಗಳಿಸ್ಬೇಕು ದೊಡ್ಡ ಬಂಗ್ಲಾ ಕಟ್ಟಬೇಕಂತೇಳಿ ದುನಿಯಾ 108 ಕನಸು ಕಟ್ಕೊಂಡು ಕೂತೀನಿ ರೀ ನಿಮ್ಮ ಕೈಲಿ ಹೇಳ್ದಂಗ ಆ ಗೌಡ ಹೇಳ್ದಂಗ ನೀಟು ಸನ್ಗಿ ತೊಗೊಂಡಿರೋದು ನಾ ಇಟ್ಟು ಜಾಡ್ದಾಗ ಅದು ಮಾಡ್ಕೊತ ಕುಂದ್ರೋದು ನನ್ನ ಕೈಲಿ ನಿಗಲ್ರಿ ನೋಡ್ರಿ ಬಾರ ಐತಂದ್ರೆ ನಾನು ಬೇರೆ ಹತ್ತೀನಿ ನೋಡ್ರಿ ಎಲ್ಲ ದೂರ ಹೋಗಿ ಕೆಲಸ ಮಾಡೋನು ನನಗೆ ಬಂಗಾರ ಬೇಕ್ರಿ ಬಂಗಾರ ಇದ್ರೆ ಇರಾಕ್ ನಾನು ಇಲ್ಲಿ ಹಣಿ ಬಡ್ಕೊಳೆ ಬಂಗಾರ ಆಸ್ತಿ ತೊಗೊಂಡು ಏನು ಮಾಡಕ್ಕಿ ಸುಮ್ಮ ಇರುದ್ರಾಗ ಆರಾಮ್ ನೆಮ್ಮದಿಯಾಗಿ ಅದೇವಿ ದುಡ್ಕೊಂತೀವಿ ನಮ್ಮ ಉಣ್ಣೋದಕ್ಕೆ ತಿನ್ನೋದಕ್ಕೆ ಬರಾಬರಿ ಹಾಲಾಗತ್ತದ ಸುಮ್ಮನೆ ನೀ ಬಂಗಾರ ಬೇಕು ಮಂದಿ ನೋಡ್ಕೇಸಿದ್ರೆ ನನಗೆ ಬಂಗಾರ ಬೇಕು ಕಾರ್ ಬೇಕು ಸೀರೆ ಬೇಕು ಇದೆಲ್ಲ ನಿಗುದಲ್ಲ ಸುಮ್ಮ ಬಡ ಅಡಿಗೆ ಮಾಡಿ ಏನೋ ನಡಿ ಹೋಗು ಮತ್ತೆ ಸುಮ್ಮನೆ ಅದು ಹೇಳ್ಬೇಡ ಗೌಡ್ರು ಬಿಟ್ರೆ ನಮಗೆ ಬೇರೆ ಕಡೆ ಎಲ್ಲಿ ದುಡಿಯಾಕ ನೆಲ್ಲಿಲ್ಲ ನನಗೆ ಯಾರು ಕೆಲಸ ಕೊಡ್ತಾರೆ ಹೇಳೀಗ ರೀ ನನಗೆ ನಿಗೋದಿಲ್ರಿ ಇಲ್ಲೇ ಇಟ್ಟೆ ಉಂಡು ಇಲ್ಲೇ ಕುಂದ್ರೋದು ನಂಗೆ ನಿಗೋದಿಲ್ಲ ಎಲ್ಲರೂ ಹೊರಗೆ ಹೋಗಿ ದುಡಿದು ಸಂಪಾದನೆ ಮಾಡಿ ಎಷ್ಟೋ 108 ಕಾಲ ಅದಾವ್ರಿ ನಿಯತ್ತಾಗಿದ್ದಿದ್ದಕ್ಕೆ ಕಾಲಿಲ್ರಿ ಈಗ ಏನೋ ಒಂದಕ್ಕೆರಡು ಮಾಡಿ ಪಕ್ಕೊಟ್ಟು ಗಳಿಸಿ ನಾ ಬಂಗಾರ ಬೆಳ್ಳಿ ಹಾಕೊಂಡು ಕಾರ್ನಾಗ ಓಡಾಡ್ಬೇಕ್ರಿ ಕಾರ್ನಾಗ ನಿನಗೆ ಹೇಳುದರೆ ತಿಳ್ಕೊ ಅದು ಕಾರ್ನ್ಯಾಗ ಇದ್ರ ದಿನ ಭಾಳ ದಿನ ಅಲ್ಲದು ಮಧ್ಯಾಹ್ನ ಬಿಸಿಲಿದ್ದಂಗೆ ಅದು ಶ್ರೀಮಂತಿಕೆ ಅನ್ನೋದು ಬಡತನ ನಮಗೆ ಬಿಳ್ಳಾರ ಕರ್ಮಿದು ಉಣ್ಣಾಕ ತಿನ್ನಾಕ ಆರಾಮ್ ನೆಮ್ಮದಿಯಾಗಿದೇವಿ ಅತಿ ಶ್ರೀಮಂತರ ಆದ್ರೂ ನೆಮ್ಮದಿ ಇಲ್ಲ ಅದಕ್ಕೆ ನಾ ಹೇಳ್ದಂಗೆ ಕೇಳಿ ಸುಮ್ಮ ಆರಾಮ್ ದುಡ್ಕೋತಿ ಇಲ್ಲೇ ಆರಾಮದೇವಿ ಇಲ್ಲೇ ಇರುಮು ನೋಡ್ರಿ ಒಂದೇ ಮಾತು ಹೇಳ್ತೀನಿ ರೀ ನೀವು ನನ್ನ ಬೆನ್ನು ಹತ್ತಿ ಬರ್ತಿರೋ ಬರಲ್ಲ ಗೌಡ್ ಬೇಕಾದ್ರೆ ಗೌಡ ಮೇಲೆ ಕಿಲೇರಿ ನಾ ಒಬ್ಬಕ್ಕೆ ಹೋಗಿ ಎಲ್ಲಿ ಭೀ ದುಡಿತೀನಿ ರೀ ನನ್ನ ಬಲ್ಲಿ ಧೈರ್ಯ ಐತ್ರಿ ಎಲ್ಲಿ ಭೀ ಹೋಗಿ ದುಡಿತೀನಿ ಅನ್ನೋದು ನೋಡ್ರಿ 20 ಸಲ ನಂಗೆ ಹೇಳೋದು ಬೇಕಾಗಿಲ್ಲ ನೀವು ಬರ್ತಿರೋ ಬರಲ್ಲ ಆಯ್ತು ತಗೋ ನೀ ಏನು ಸಿಟ್ಟಿಗೆರಕ್ಕೆ ಹೋಗ್ಬೇಡ ಈಗ ನಿನಗೆ ಒಟ್ಟು ಶ್ರೀಮಂತ ಆಗ್ಬೇಕಿಲ್ಲ ನೀ ಶ್ರೀಮಂತ ಆಸ್ತಿ ಈಗ ಕಾರ್ನಾಗ ಅಡ್ಡಾಡ್ದು ಬಂಗಾರ ಬೇಕು ನಿನಗೆ ಹೌದ್ರಿ. ಒಟ್ಟು ಆಸ್ತಿ ಬೇಕು ಹೌದ್ರಿ ಆಯ್ತು ಹಂಗಿದ್ರು ಒಂದು ಕೆಲಸ ಮಾಡು ಮುಂಜಾನೆ ಅದಕ್ಕೆ ಎಲ್ಲ ಗಂಟ ಮಟ್ಟಿ ಕಟ್ಕೋ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಮತ್ತೆ ಈ ಊರ ನಮಗಂತೂ ಯಾರು ಕೆಲಸ ಕೊಡಲ್ಲ ಈಗ ಕೆಲಸನೂ ಇಲ್ಲ ಬೇರೆ ಊರಿಗೆ ಹೋಗೋ ಮಕ್ಕಡಿ ದುಡಿಯಾಕ ಹೋಗಿ ಅಲ್ಲಿ ಯಾವ ಕೆಲಸ ಸಿಗ್ತಾವು ಒಳ್ಳೆ ರೊಕ್ಕ ಪಕ್ಕ ಹಾಕವು ಶ್ರೀಮಂತರ ಹಾಕೇವಿ ಇಲ್ಲೇ ಕೂತ್ರೆ ಏನೂ ಆಗೋದಿಲ್ಲ ನೀ ಹೇಳ್ದಂಗೆ ಬರಾಬರಿ ಅದ ಮುಂದೆ ಊರಿಗೆ ಹೋದ್ರೆ ಅದು ಇದಾಗೋದು ಇದ್ದೂರ ಇಲ್ಲೇ ನಮಗೆ ಕೆಲಸ ಯಾವ ಹತ್ತಲ್ಲ ಬಾ ಬಡ ನೋಡು ಮತ್ತು ಮುಣಗುದ್ರಾಗ ಎಲ್ಲೇ ನೋಡ್ರಿ ಸಿಡ್ಸಿ ಮಾಡ್ಕೊಂಡು ಬರ್ಬೇಡ್ರಿ ಎಲ್ಲ ಹೊತ್ತಿನಲ್ಲಿ ಬಾಯಿ ಮುಚ್ಕೊಂಡು ನೋಡ್ರಿ ರೀ ತಡ್ರಿ ಇಲ್ಲಿ ಅಲ್ರಿ
ನೋಡ್ರಿ ಅಂತ ಕಣ್ಣು ಬಿಟ್ಟು ನೋಡ್ರಿ ಎಷ್ಟು ಚಂದ ಎಂತ ಒಬ್ರು ಬಿಚಾಡ್ತೀನಿ ಮೇಲೆ ಒಬ್ರು ಮನೆ ಕಟ್ಟ್ಯಾರ ನಮ್ಗೆ ದಾಡಾಗಿರ್ಬೇಕ್ರಿ. ಅವೆಲ್ಲ ನಮ್ಮಂತ ಬಡವ್ರಿಗೆಲ್ಲ ನಮಗೆ ಗುಡಿಸಲ್ ಬಿಡ್ಲಾರ್ದು ರೀ. ಯಾರು ಹುಟ್ಟುತ್ತಲೇ ಶ್ರೀಮಂತ ಆಗಲ್ರಿ, ಎಲ್ಲರೂ ದುಡ್ದು ಶ್ರೀಮಂತರಾಗಿರ್ತಾರ. ವಿಚಾರ ಮಾಡ್ರಿ. ಆಯ್ತಳ ಬಾ, ಈಗ ಹೊಂಟೆ ಬಿಟ್ಟೇವಲ್ಲ ನೀನು ಮತ್ತೆ ಕೇಳಿ ನೋಡ್ರಿ ಮನಿ ಆಸ್ತಿ ಎಟ್ ಮಾಡ್ತೀನಿ ನೋಡು ಮತ್ತ ಬಡ ಬಡ ಏನು ಬಡ ಬಡ ನಡೆಯತ್ರಿ. ನಿಮ್ಮ ಲಗ್ನ ಆಗಿನಿ ಕಾಲಾಗ ಒಂದು ಜೋಡ್ ಚಪ್ಪಲ್ ತಗೋದಾಗಲ್ಲ ನಿಮ್ಮ ಯೋಗ್ಯತೆಗೆ. ಇಲ್ವಾ ನಡೆಯತ್ತ ಇಂಥ ಬಿಸಿಲ ಹ್ಯಾಂಗ ನಡಿಬೇಕ್ರಿ? ಬಡತನದಾಗ ಅವೆಲ್ಲ ನಡೀದ ಅಂತವೆಲ್ಲ ವಿಚಾರ ಮಾಡ್ತಾರ. ಅದಕ್ಕೆ ಬಡತನ ಬ್ಯಾಡಪ್ಪ ಶಿವ ಅಂತೇಳಿ ನಿಮ್ಗೆ ತೊಂದು ಊರು ಬಿಟ್ಟು ದೂರ ಹೊಂಟೀನ್ರಿ ನಾನು. ಆಯ್ತು, ಇದು ಎಲ್ಲ ಸಾಮಾನು ಎಲ್ಲ ಕಟ್ಕೊಂಡು ಇಲ್ಲ ಮತ್ತ? ಹ್ಞೂ ರೀ, ಎಲ್ಲ ತಂದಿನಲ್ಲ. ಒಂದು ಬಿಟ್ಟು ಬಂದಿಲ್ರಿ, ಎಲ್ಲ ಕಟ್ಕೊಂಡು ಬಂದೀನಿ. ಯಾಕಂದ್ರೆ ಮೊದಲೇ ನಮ್ಗೆ ಅಲ್ಲಿ ತೋಳ್ದಾಕ ರೊಕ್ಕನೂ ಇಲ್ಲ. ಇನ್ನ ಹೋಗಿಂದ ಎಷ್ಟು ದಿನಕ್ಕೆ ಕೆಲಸ ಹತ್ತವು, ಎಷ್ಟು ದಿನಕ್ಕಿಲ್ಲೋ ಗೊತ್ತಿಲ್ಲ. ಅದಕ್ಕೆಲ್ಲ ತೊಗೊಂಬಂದಿ ಇಲ್ಲ ಪಕ್ಕ ನೆನಪ್ಲೆ ಒಟ್ಟುನೇ ತೊಗೊಂಡ್ ಬಂದೇನ್ರಿ. ನೋಡ್ ಮತ್ತೆ ಈಗ ನೆನಪು ಮಾಡ್ಕೋ. ಇನ್ನ ದಾಟಿಲ್ಲ, ಇನ್ನ ದೂರ ಇಲ್ಲೇ ಸಮೀಪದ ಏನ್ರಿ ನೆನಪು ಹರಿದ್ದೆ ಅಂದ್ರೆ ಹೋಗಿ ತೊಗೊಂಬರ್ತೀನಿ. ಇಲ್ರಿ, ಎಲ್ಲ ತಂದೇನ್ರಿ. ನೆನಪು ಮಾಡ್ಕೋ. ಹಿಂದಾಡ್ಸಿ ಅಲ್ಲಿ ಹೋಗಿಂದ ರೊಕ್ಕ ಇಲ್ಲ ಏನೂ ಇಲ್ಲ, ಸುಮ್ಮನೆ ಎಲ್ಲ ತಂದಿನಿ. ನೀ ಮೊದಲೇ ಕಂಡಾಪ್ಟಿ ಮರಿನಕ್ಕಿ ರೀ. ಎಲ್ಲನೇ ತಂದಿನಿ. ಒಂದು ಕಸಬಾರಿ ಬಿಟ್ಟು ಬಂದೀನಿ ನೋಡ್ರಿ, ಅದು ಹರಕಂದ ಐತಿ, ಅದು ಚಲೋ ಇಲ್ರಿ. ಎಟ್ರ ಹುಚ್ಚದೈತಿನಿ ಯಾಕ್ರಿ? ಹರಕ ಮತ್ತೆ ನಮಗೆ ಬೇಕಾಗಲ್ಲನು ಈ ರೊಕ್ಕದವನು ಬತ್ತಾಗ ತೊಗೊಳಕ. ಹರಕದ ಅದು ಅದ ಕಸಬಾರಿ ಕಸ ಹೊಡೋಕೆ ಬೇಡ ಅಲ್ಲಿ ನಮ್ಗೆ. ಅದು ತೊಗೊಂಡು ಏನು ಮಾಡ್ತಾರೆ? ಪೂರ ಹರಿದೈತಿ. ಹುಚ್ಚಿ ಕಣೆದ್ವಿ ಹರಿದದ. ಇಲ್ಲೇ ಕುಂದ್ರಿ ನೀ. ಈಗ ಹೋಗಿ ಕಸಬಾರಿ ತರ್ತೀರಿ ಇಂಥ ಬಿಸಿಲು? ತೊಗೊಂಬರ್ತೀನಿ, ಬಿಸಿಲಾಗಲ್ಲ. ಮತ್ತೆ 5 ನಿಮಿಷ ಬರ್ತೀನಿ. ಅಲ್ಲಿ ನಮಗೆ ಕಸಬಾರಿಗೆ ಬೇಕು. ಶಾಣೆ ಹ್ಯಾಂಗೆ ತಿಳ್ಕೊಬೇಕು ನೀ ಇಂಥವೆಲ್ಲ. ಅಲ್ಲಿ ನಮ್ಗೆ ಹುಡುಗಾಕೇನು ರೊಕ್ಕ ಯಾರು ಕೊಡ್ತಾರೆ ಕಸಬಾರಿಗೆ ತಂದು? ಅದಕ್ಕೆ ನೀವು ಒಂದು 5 ನಿಮಿಷ ಇಲ್ಲೇ ಎಲ್ಲರೂ ಹಳ್ಳಿ ಕುಂದರು. ನಾವು ಹೋಗಿ ಹೆಸರು ಪಟ್ಟನೆ ಅದಕ್ಕೆ ಕಸಬಾರಿಗೆ ತೊಗೊಂಬರ್ತೀನಿ. ಲಕ್ಷ್ಮಿ ಅದ್ರ ಬಿಟ್ಟು 20 ಅಲ್ಲಿ ಮೊದಲು ಏನು ಹುಚ್ಚದ ಎತ್ತೀನಿ. ಇಲ್ಲೇ ಎಲ್ಲರೂ ಕುಂದ್ರು ಒಂದು 5 ನಿಮಿಷನೇ ಬರ್ತೀನಿ. ಇಲ್ರಿ, ಇಲ್ಲೇ ಕೊಡ್ತೀನಿ ಹೋರಿ. ಇಲ್ಲೇ ಕುಂದ್ರ ಹೋಗಿ ಬರ್ತೀನಿ. ನೋಡಿ ಹುಷಾರ. ಎಂತ ಹಣೆ ಬರ್ರಿ, ಎಂತ ಗಂಡ ಕಟ್ಟು ಕೊಟ್ರ ನಮ್ಮ ಅವ್ವಪ್ಪ ತಂದು ಒಂದು ಹಾದಿ ಮೇಲೆ ಕುಂದ್ರಂಗಾಯ್ತು. ತೊಂದು ಒಂದು ಕಸಬಾರ್ ಸಿಗಕ್ಕೆ ಬಿಡಲ್ಲ ಅಂತ ಚಿಂಗುಸ ನನ್ನ ಗಂಡ. ನೋಡಮ್ಮ ಈಗ ಊರು ಬಿಟ್ಟು ಹೊಂಟಿವಲ್ಲ, ಮಾಡ್ತೀನಿ. ಇಲ್ಲ, ಕಮ್ಮಾಗೈತಿ. ಕಾಲ ಚಪ್ಪಲ್ ಇಲ್ಲ, ತಲೆ ಮೇಲೆ ವಾಜಿ. ಒಂದು 5 ನಿಮಿಷ ಇಲ್ಲೇ ಕುಂದರು ಹೋಗು. ಮತ್ತೆ ಇಡು ನನಗೂ ಬರೀ ಹೊಲ ಆಸ್ತಿ 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 ಎತ್ತಿದ್ದಿ. ನಿನಗೆ ಎಷ್ಟು ಬೇಕು ಆಸ್ತಿ ಅಟ್ಟದ. ನಡಿ ಹೋಗು ಮತ್ತಿನ್ನ. ಎಲ್ಲಿ ಹೋಗೋದ್ರಿ ಮತ್ತೀಗ? ನಾನು ಜೋಡಿ ಬಾ ನೀ ಸುಮ್ಮ. ಆಸ್ತಿ ಆಸ್ತಿ ಎತ್ತೆ ಬಡ್ಕೋತಿದ್ದಲ್ಲ, ತಗೋ ಆಸ್ತಿ ನೋಡೆಲ್ಲ ಎಟ್ಟು ಬೇಕಾಟ ಆಸ್ತಿ ಅಂದ್ ನೋಡಿ. ಈಗ ಆರಾಮದಿಂದ ನೆಮ್ಮದಿ ಇರಾಕ ಬಿಡು. ಅಲ್ರಿ ಇದು ಹ್ಯಾಂಗಾಗಿರ್ಬೇಕ್ರಿ? ಇದೆಲ್ಲ ಪರಮಾತ್ಮನ ಆಟ. ಇದು ನನಗೂ ಒಂದು ತಿಳಿಯಲಾಗ್ಯದ. ಇಲ್ಲಿ ಕೇಳು ಮಗು. ಯಾರು? ನಾನು ಆಕಾಶವಾಣಿ. ಆಕಾಶವಾಣಿನ ಗುರುವೇ? ಇದೇನಿದು ಇಡೀ ಊರೇ ಬಸ್ ಮಾಡಿಬಿಟ್ಟಿದೆಯಲ್ಲ. ನಾವು ಹೊಳ್ಳಿ ಬರೋದ್ರ ಅಷ್ಟರಲ್ಲಿ. ಭಕ್ತ, ಇಡೀ ಊರೇ ಪಾಪಕರ್ಮಗಳನ್ನು ಮಾಡಿ ಅನ್ಯಾಯದಿಂದ ಗಳಿಸಿದ ದುಡ್ಡಿನ ಶ್ರೀಮಂತಿಕೆ ಸೊಕ್ಕಿನಲ್ಲಿ ತೇಲಾಡುತ್ತಿರುವುದನ್ನು ಕಂಡ ನಿನ್ನ ಸತಿಗೂ ಶ್ರೀಮಂತಿಕೆ ವ್ಯಾಮೋಹ ಮೂಡಿತು. ಆದರೆ ಇಡೀ ಊರೇ ನೀನೊಬ್ಬ ಮಾಡಿದ ಪುಣ್ಯದ ಫಲದಿಂದ ಉಳಿದಿದೆ ಎಂದು ಯಾರಿಗೂ ತಿಳಿಯಲಿಲ್ಲ. ಆದರೆ ನಿನ್ನ ಹೆಂಡತಿಗೆ ಶ್ರೀಮಂತಿಕೆ ವ್ಯಾಮೋಹದ ಒತ್ತಡಕ್ಕೆ ಮಣಿದು ನೀನು ಊರನ್ನು ಬಿಡುವ ಪರಿಸ್ಥಿತಿ ಬಂದೊದಗಿತು.
ಊರನ್ನು ಬಿಟ್ಟ ತಕ್ಷಣವೇ ಪಾಪದ ಕರ್ಮದಿಂದ ಹೆಚ್ಚಾಗಿ ಈ ಊರು ಸುಟ್ಟು ಭಸ್ಮವಾಯಿತು ಭಕ್ತ. ಇನ್ನು ಮುಂದೆ ಈ ಸಮಸ್ತ ಆಸ್ತಿಗೆ ನೀವೇ ಒಡೆಯರು. ಸುಖವಾಗಿ ಬಾಳಿರಿ ಭಕ್ತ, ಸುಖವಾಗಿ ಬಾಳಿರಿ. ರೀ ಇದು ನಿಮ್ಮಿಂದ ಉಳ್ದೈತಿ ರೀ. ತಪ್ಪಾಯ್ತು ರೀ. ಇನ್ನು ಮುಂದೆ ಯಾವತ್ತು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಅನ್ನಲ್ರಿ. ಇಲ್ಲೇ ಮಾಡ್ಕೊಂಡು ಊಟ ಮಾಡಮ್ರಿ ನಾವು. ಖರೆ ಎಲ್ಲಿ ಊರು ಬಿಟ್ಟು ಹೋಗಂಬ್ಯಾಡ್ರಿ. ಅದಕ್ಕೆ ಪುಣ್ಯದ ಕೆಲಸ ಮಾಡ್ರಿ, ಆರಾಮದಿಂದ ಜೀವನ. ಬಡವ್ರು ಇರಲ್ಯಾಕ ಪುಣ್ಯ ಮಾಡ್ಕೊತಿರ್ಬೇಕು. ಬಿಡ್ಕೇಸಿಂದ ಆಸ್ತಿ ಮಾಡೋದೇನು ದೊಡ್ಡಾಗದನು. ಯಾವ್ರೆ 2 ನಂಬರ್ ವ್ಯವಹಾರ ಮಾಡ್ಕೇಸಿರ ಆಸ್ತಿ ಮಾಡ್ಬೋದು. ಪರಮಾತ್ಮನು ನಮ್ಗೆ ನೆಮ್ಮದಿ ಇರಾಕ ಕೊಟ್ಟಾನ. ಬಡತನ ಇದ್ರೂ ಕೂಡ ಆ ದೇವ್ರ ಇಚ್ಛೆ ಹೆಂಗದ ಹಂಗೆಲ್ಲ ಆಗ್ಯದ. ಇನ್ನು ಮ್ಯಾಗಾರೆ ಚಂದಗೆ ಸಂಸಾರ ಮಾಡ್ಕೊಂತ ತಿನ್ನಮು. ಆಸ್ತಿ ಪಾಸ್ತಿ ಅನ್ಕೋತ ಕುಂದ್ರಬೇಡ. ನಡಿ ಹೋಗು ಮಿನ್ನರಿ ಚಂದಾಗಿ ಮಾಡ್ಕೊಂಡು ತಿನ್ನು. ಮತ್ತು ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ದಾನು ಬಿಜಾಪುರ ಮಾತಾಡ್ತೀನಿ. ವಿಷಯ ಏನಪ್ಪ ಅಂದ್ರೆ ಒಂದು ರೈತರ ಬಗ್ಗೆ ವಿಡಿಯೋ ಮಾಡಿದ್ದೇವ್ರಿ. ನಮ್ಮ ರಾಯಣ್ಣ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ ತಿಳಿಸಿದವರು ಒಂದು ಸಂದೇಶದ ಒಂದು ರೈತರ ಬಗ್ಗೆ ಇದು ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ತಿಳಿಸಿಂದ ಈ ಒಳ್ಳೆಯ ಸಂದೇಶ ರೈತರ ಬಗ್ಗೆ ಮಾಡಿದ್ದಕ್ಕೆ ಇವರು ನಮ್ಮ ರಾಯಣ್ಣವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ರಾಯಣ್ಣವ್ರ ಒಂದು ಸಂದೇಶಗಳನ್ನು ಹೇಳ್ರಿ. ಎಲ್ರಿಗೂ ನಮಸ್ಕಾರ ರೀ. ಇವತ್ತಿನ ದಿನ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದ್ರೆ, ಅನ್ಯಾಯದಿಂದ ಗಳಿಸಿದ ದುಡ್ಡು ಶಾಶ್ವತ ಉಳಿಯೋದಿಲ್ಲ. ಪ್ರೀತಿ ಪ್ರೇಮ ಒಂದೇ ಶಾಶ್ವತ ಉಳಿತದ. ಬಡತನ ಇರಲಿಕ್ಕ ರೊಟ್ಟಿ ಗಂಜಿನೇ ಉಂಡ್ರು ಕೂಡ ನಾವು ಪ್ರಾಮಾಣಿಕವಾಗಿರ್ಬೇಕಂತೇಳಿ ಹೇಳೋದ್ರ ಮೂಲಕ ಈ ವಿಡಿಯೋನ ಮಾಡೇವಿ. ಆದಷ್ಟು ಅನ್ಯಾಯ ಮೋಸ ಮಾಡೋದನ್ನು ಬಿಟ್ಟು ನಿಯತ್ಲಿತ್ತ ದುಡಿರತ್ತೇಳಿ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ರಾಯಣ್ಣ ನೆಟ್ವರ್ಕ್ BJP ಅವ್ರ ಯೂಟ್ಯೂಬ್ ಚಾನಲ್ದಾಗ ನೋಡ್ರಿ, ಪ್ರತಿಯೊಂದು ರೈತರ ಬಗ್ಗೆ ಸಂದೇಶ ಕೊಡ್ತಾರೆ. ಏನೇನು ಘಟನೆಗಳು ಆಗ್ತಾರೋ ಪ್ರತಿಯೊಂದು ಸಂದೇಶ ಮೂಲಕ ಅವ್ರು ನಿಮ್ಮ ಮುಂದೆ ತಿಳಿಸಿಡ್ತಾರೆ. ನೋಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಸಣ್ಣ ಕಲಾವಿದ್ರಿಗೆ ಬೆಳೆಸ್ರಿ. ಯಾವ್ಯಾವ ವಿಡಿಯೋ ಬೆಳೆಸ್ರಿ ಅಂತ ಹಂಗೆ ನಮ್ಮ ರಾಯಣ್ಣ ಅವರು ಒಂದು ವಿಡಿಯೋ ಮಾಡತ್ತಾರ. ಶೇರ್ ಮಾಡಿರಿ ಎಲ್ಲ ಕಡೆ. ನಮಸ್ಕಾರ. ಕಮೆಂಟ್